ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆತ ಅಮೆರಿಕ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಭಾರತೀಯ ಮೂಲದ ಅಮೆರಿಕ ಪ್ರಜೆ ಆತ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲಲ್ಲಿ ಯುವತಿಯ ಜೊತೆ ಉಳಿದುಕೊಂಡಿದ್ದ. ಆದರೆ ಚೆಕ್ಔಟ್ ಆಗುವಂಥ ಸಂದರ್ಭದಲ್ಲಿ ರಿಸೆಪ್ಷನ್ಗೆ ಕಾಲ್ ಮಾಡಿ ರೂಮ್ನಲ್ಲಿ ತಾನು ಇಟ್ಟಿರುವಂತಹ ಅಪಾಯಕಾರಿ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾನೆ. ಸದ್ಯ ಯುವತಿಯ ಜೊತೆ ಬಂದಿದ್ದವನು ಈಗ ಕಂಬಿ ಎಣಿಸ್ತಿದ್ದಾನೆ. ಹಾಗಾದರೆ ಆತ ರೂಮ್ನಲ್ಲಿ ಬಿಟ್ಟು ಹೋಗಿದ್ದ ವಸ್ತುಗಳಾದರೂ ಏನು? ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಯಾಕೆ? ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಹೋಟೆಲ್ ರೂಮ್ನಲ್ಲಿ ಜೀವಂತ ಗನ್ ಮ್ಯಾಗಜಿನ್ ಪತ್ತೆ. ಅಮೆರಿಕ ಸೇನೆಯಲ್ಲಿದ್ದ ಭಾರತೀಯ ಮೂಲದ ಪ್ರಜೆ ಅರೆಸ್ಟ್. ಹೀಗೆ ಅತ್ಯಂತ ಶಿಸ್ತಿನಿಂದ ಬಂದು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡ್ತಿರುವ ಈ ವ್ಯಕ್ತಿಯನ್ನು ನೋಡಿ. ಈತ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಯಮಹಲ್ ಪ್ಯಾಲೇಸ್ ಹೋಟೆಲ್ನಲ್ಲಿ 3-4 ದಿನಗಳ ಕಾಲ ಯುವತಿಯೊಬ್ಬಳ ಜೊತೆ ಉಳಿದುಕೊಂಡಿದ್ದ. ಇವನು ಕೇವಲ ಹೋಟೆಲ್ನಲ್ಲಿ ಉಳಿದುಕೊಂಡು ಹೋಗಿದ್ರೆ ಸಾರ್ವಜನಿಕರು ಅಥವಾ ಹೋಟೆಲ್ ಸಿಬ್ಬಂದಿ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಈತ ರೂಮ್ ಖಾಲಿ ಮಾಡುವಾಗ ಮಾಡಿದ ಒಂದು ಫೋನ್ ಕಾಲ್ ಇಡೀ ಹೋಟೆಲ್ ಸಿಬ್ಬಂದಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಮೂಲತಃ ಭಾರತೀಯನಾಗಿದ್ದ ಅರ್ಮನ್ ಮುತ್ತಾರ್ ಎಂಬ ಈತ ಅಮೆರಿಕದ ಪೌರತ್ವ ಪಡೆದು ಅಲ್ಲಿನ ಸೇನೆಯಲ್ಲಿ ಕೆಲಸ ಮಾಡಿದ್ದ ಪ್ರಜೆಯಾಗಿದ್ದಾನೆ. ಇತ್ತೀಚೆಗೆ ಭಾರತಕ್ಕೆ ಬಂದಿದ್ದ ಈತ ಜಯಮಹಲ್ ಪ್ಯಾಲೇಸ್ ಹೋಟೆಲ್ನಲ್ಲಿ ತಂಗಿದ್ದ. ಆದರೆ ರೂಮ್ ಚೆಕ್ಔಟ್ ಮಾಡಿ ಹೋದ ಬಳಿಕ ಹೋಟೆಲ್ನ ರಿಸೆಪ್ಷನ್ಗೆ ಫೋನ್ ಮಾಡಿದ್ದ ಅರ್ಮನ್ ಮುತ್ತಾರ್, ನನ್ನ ರೂಮಿನಲ್ಲಿ ಜೀವಂತ ಗುಂಡುಗಳು ಮತ್ತು ಮ್ಯಾಗಜಿನ್ ಬಿಟ್ಟು ಹೋಗಿದ್ದೇನೆ, ಆಮೇಲೆ ಬಂದು ತೆಗೆದುಕೊಳ್ತೇನೆ ಅಂತ ಹೇಳಿದ್ದ. ಆದರೆ 2 ದಿನ ಕಳೆದರೂ ಈತ ಮರಳಿ ಬಾರದಿದ್ದಾಗ ಅನುಮಾನಗೊಂಡ ಹೋಟೆಲ್ ಮ್ಯಾನೇಜರ್ ತಕ್ಷಣವೇ ಜೆಸಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಮೆರಿಕನ್ ಸಿಟಿಸನ್ ಅಂತ ಅವನು, ಅದು ಇಂಡಿಯನ್, ಅವನು ಅಮೆರಿಕನ್ ಗ್ರೀನ್ ಕಾರ್ಡ್ ಹೋಲ್ಡರ್. ಅವನು ಇಲ್ಲಿ ಬಂದು 27th ನೈಟ್ ಬಂದು ಚೆಕ್ ಇನ್ ಆದ. 27 ನೈಟ್ ಚೆಕ್ ಇನ್ ಆ ನೈಟಲ್ಲಿ ಇದ್ದು 28th ಮಾರ್ನಿಂಗು 9 o'clockಗೆ ಅವನು ಚೆಕ್ಔಟ್ ಆಗ್ಬಿಟ್ಟ. ಹಾಕಿ ಹೋದ್ಮೇಲೆ 1 hour ಆದಮೇಲೆ ಅವನು ಇಲ್ಲಿ ಫೋನ್ ಮಾಡಿದ್ದಾನೆ ರಿಸೆಪ್ಷನ್ಗೆ, ನಂದೊಂದು ಲೈವ್ ಮ್ಯಾಗಝಿನ್ ಅಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅದರಲ್ಲಿ ಲೈವ್ ಬುಲೆಟ್ಸ್ ಇದೆ ಅಂತೇಳಿ. ಸರಿ, ನಾವು ಅವ್ನಿಗೆ ಹೇಳಿದಪ್ಪ, ಬಂದು ಇಮಿಡಿಯೇಟಾಗಿ ತೊಗೊಂಡೋಗ್ಬಿಡು, ಇದು ಸೀರಿಯಸ್ ಕ್ರೈಮ್ ಆಗಿರೋದ್ರಿಂದ ಇದು ನಮ್ಗೆ ಅದಕ್ಕೆ ಸಂಬಂಧ ಬರೋದ್ರಲ್ಲಿ ನೀವು ಬೇಗ ಬಂದು ತೊಗೊಂಡೋಗ್ಬಿಡು. ಅವ್ನು ಬರ್ತೀನಿ ಅಂದವನು ಅವ್ನು ಮತ್ತೆ ಬಂದೇ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಅವ್ನು ಫೋನ್ ಮಾಡಿ ಹೇಳಿದ್ದಾನೆ, ಮಳೆ ಬರ್ತಿದೆ ಸರ್, ಮಳೆ ನಿಂತ ಮೇಲೆ ಬಂದು ನಾನು ತೊಗೊಂಡೋಗ್ತೀನಿ. ಅದಕ್ಕೂ ರಿಸೆಪ್ಷನಿಸ್ಟು ಓಕೆ ಹಂಗೆ ಮಾಡೋನು. ಆ ದಿನಾನೂ ಬರಲಿಲ್ಲ, ನೆಕ್ಸ್ಟ್ ಡೇನೂ ಬರಲಿಲ್ಲ ಅವನು. ಆವಾಗ ನಾವು ಅವನಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿ ಹೇಳಿದ್ವಿ. ಫೋನ್ಗೆಲ್ಲ ಅಟೆಂಡ್ ಮಾಡ್ತಿದ್ದ ಅವನು. ಇದು ನಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ, ನಾವು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಹ್ಯಾಂಡ್ ಓವರ್ ಮಾಡ್ತೀವಿ, ಅಲ್ಲಿಂದ ನಿಕಲ. ಅದಕ್ಕೂ ಅವನು ಓಕೆ ಅಂದ, ಪೊಲೀಸ್ ಸ್ಟೇಷನ್ ಕೊಟ್ಬಿಡಿ ಸರ್, ನಾನು ಇಲ್ಲಿಂದ ಕಲೆಕ್ಟ್ ಮಾಡ್ಕೊಡ್ತೀನಿ. ಅಷ್ಟೇ, ನಮ್ಮದು ಅಲ್ಲಿಗೆ ಮುಗೀತು ಸರ್ ನಮ್ಮದು. ನಾವು ಅವನು ಕೊಟ್ವಿ. ಮಿಲಿಟರಿ ಬ್ಯಾಕ್ಗ್ರೌಂಡ್ ಆಗಿ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ತುಂಬಾಗಿ ನನಗೆ ಮಾಹಿತಿ ಇದೆ. ಒಂದು ಸಣ್ಣ ಪಿನ್ ಹೋದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಅನ್ನೋದು ಅಷ್ಟು ಸೀರಿಯಸ್ ಕೇಸ್ ಅದು. ಹಾಗಾಗಿ ಅವನಿಗೆ ನಾವು ಅರಿವು ಮೂಡಿಸಿದ್ವಿ, ಫಸ್ಟ್ ಬಂದು ಇಮಿಡಿಯೇಟಾಗಿ ತಗೊಂಡೋಗಪ್ಪ ಅಂತ. ಅವ್ನು ಬರಲಿಲ್ಲ, ನಾವು ಇಮಿಡಿಯೇಟಾಗಿ ಎತ್ಕೊಂಡೋಗಿ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿ ಅವ್ನಿಗೆ ಹೇಳಿದ್ವಿ, ಸರ್ ಈ ಥರ ಇದೆ, ನೀವು ಇದು ನೆಕ್ಸ್ಟ್ ಆಕ್ಷನ್ ತಗೊಳ್ಳಿ ಅಂತೇಳಿ ಕೊಟ್ಟೆ ಮುಗಿಸ್ತೀವಿ. ಹೋಟೆಲ್ ಮ್ಯಾನೇಜರ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಜೆಸಿ ನಗರ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಆರೋಪಿ ಅರ್ಮನ್ ಮುತ್ತಾರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಮೂಡ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಅಮೆರಿಕದಿಂದ ಭಾರತಕ್ಕೆ ಬರುವಾಗ 2 ದೇಶಗಳ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಲ್ಲಿ ಹೈಟೆಕ್ ಸೆಕ್ಯೂರಿಟಿ ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಈತ ಜೀವಂತ ಗುಂಡು ಹಾಗೂ ಮ್ಯಾಗಜಿನ್ ಅನ್ನ ಭಾರತದ ಒಳಗೆ ಹೇಗೆ ತಂದ ಅನ್ನೋದು. ಸದ್ಯ ಪೊಲೀಸರು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ದು 7 ಜೀವಂತ ಗುಂಡುಗಳು ಹಾಗೂ ಮ್ಯಾಗಜಿನ್ ಸೀಸ್ ಮಾಡಿದ್ದಾರೆ. ಸದ್ಯ ಅರ್ಮನ್ ಮುತ್ತಾರ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.